ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇದು ಬಂದು ಅಮ್ಮಗೆ ಅವರಮ್ಮ ಅವರೆಲ್ಲನೂ ನೆನಪಾಗಿದ್ದಾರೆ ಅಂತಂದರೆ ಅವರಮ್ಮ, ದೊಡ್ಡಪ್ಪ ಮತ್ತು ನಮ್ಮ ತಾತ ಅಂದರೆ ಅವರಪ್ಪ ಎಲ್ಲ ತೀರೋಗಿದ್ದಾರೆ. ಬಟ್ ಅವರೆಲ್ಲ ಎತ್ಕೊಂಡು ಅಮ್ಮನ ಸಾಕಿರೋದಂತೆ. ಅಮ್ಮ 10 ವರ್ಷದವರೆಗೂ ಅಜ್ಜಿಗೆ ಹುಟ್ಟಿರ್ಲಿಲ್ವಂತೆ. 10 ವರ್ಷ ಆದಮೇಲೆ ಹುಟ್ಟಿದ್ದಕ್ಕೆ ಏನು ಅಂದರೆ ಜಾಸ್ತಿ ಮುದ್ದಾಗಿ ಸಾಕಿದ್ದಾರೆ. ದೊಡ್ಡಮ್ಮ ಅಂತ ಹೇಳಿಬಿಟ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಜ್ಜಿ ಮತ್ತು ದೊಡ್ಡಜ್ಜಿ ಅಕ್ಕ ತಂಗಿರು, ತಾತ ಮತ್ತು ದೊಡ್ಡ ತಾತ ಅಣ್ಣ ತಮ್ಮಂದರು ಮುದ್ದಿನ ಮಗಳಾಗಿದ್ದರು. ಅಂದರೆ ಆ ಕಾಲದಲ್ಲಿ ಗೊತ್ತಲ್ವಾ, ತುಂಬ ವರ್ಷಗಳಾದಮೇಲೆ ಮಗು ಹುಟ್ಟಿದ್ರೆ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅದರಲ್ಲೂ ಬೇರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಅಮ್ಮನಿಗೆ ಇಷ್ಟು ವರ್ಷಕ್ಕೆ ಮಗು ಹಾಕಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊತಿದ್ರಂತೆ. ಇವಾಗ ಬೇರೆ ಮೇಯ್ನ್ ಏನು ಅಂತಂದರೆ ಊರಲ್ಲಿ, ನಮ್ಮ ಅಜ್ಜಿಯವ್ರ ಊರಲ್ಲಿ ಊರ ಹಬ್ಬ ಇದೆ, ದೊಡ್ಡ ಹಬ್ಬ. ಈ ಸಲ ಅಮ್ಮ ಹೋಗಲಿಲ್ಲ, ಯಾಕಂದರೆ ದೊಡ್ಡ ಮಾವವ್ರಿಗೆ ಚಿಕ್ಕ ಮಾವವ್ರಿಗೆ ಹಬ್ಬ ಇಲ್ವಲ್ಲ, ಸೊ ಅದರಿಂದ ಹೋಗಿಲ್ಲ. ಆದರೂ ಕರೆದ್ರು, ಹಬ್ಬ ಇಲ್ಲ ಅಂತಂದರೆ ಏನು, ಊರಲ್ಲಿ ಅಡವಿಡಿ ಇರುತ್ತಲ್ವ, ಬಂದು ಹೋಗಿ ಅಂತ ಹೇಳಿಬಿಟ್ಟು. ಆದರೂ ಅಮ್ಮ ಇನ್ನು ಬೇಜಾರಕ್ಕೆ ಹೋಗಿಲ್ಲ. ಮೇಯ್ನು ಫಸ್ಟ್ ಟೈಮ್ ಅಜ್ಜಿ ಇಲ್ದಿರ ಇರೋವಾಗ ಅವರಲ್ಲಿ ಹಬ್ಬ, ಅಂದರೆ ಅಜ್ಜಿ ತೀರೋದ್ಮೇಲೆ ಫಸ್ಟ್ ಹಬ್ಬ ಬರ್ತಿರೋದು ಈಗಲೇ. ಅದಕ್ಕೆ ತುಂಬ ಬೇಜಾರಕ್ಕಿದ್ರು. ಸರಿ ಬಾಮ ಅಂತ ಹೇಳಿ ಮೇಲೆ ಕರ್ಕೊಂಡ್ಬಂದೆ. ಯಾಕಂದರೆ ತಣ್ಣಗೆ ಗಾಳಿ, ವಾತಾವರಣ ಎಲ್ಲ ಚೆನ್ನಾಗಿತ್ತು. ಮೇಲೆ ಒಂದು ಸ್ವಲ್ಪ ಮರ್ತಂಗೆ ಆಗುತ್ತೆ, ಮನೆಯಲ್ಲೇ ಕುತ್ಕೊಂಡಿದ್ರೆ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಕರ್ಕೊಂಡ್ಬಂದೆ. ಊರಿಗೆ ಹೋಗಿದ್ರು ಅಳೋರು ಅಮ್ಮ, ಯಾಕಂದರೆ ಅಜ್ಜಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅಳೋರು. ಅಂದರೆ ವಯಸ್ಸು ಆದಮೇಲೆ ಎಲ್ಲರೂ ತೀರ್ಕೊಂಡಿರೋದು. ಬಟ್ ಅಜ್ಜಿ ಇದ್ದರು, ಅಜ್ಜಿನೂ ರೀಸೆಂಟ್ ಟೈಮ್ಸಲ್ಲೇ ತೀರ್ಕೊಂಡಿರೋದು. ಅಂದರೆ 7 months ಇಲ್ಲ 6 months ಏನೋ ಆಗಿದೆ ಅಷ್ಟೇ. ಇನ್ನು ತುಂಬ ಅಳ್ತಿರ್ತಾರೆ. ಅದಕ್ಕೆ ಸೊ ನಾನು ಊರಿಗೂ ಕರ್ಕೊಂಡು ಹೋಗಿಲ್ಲ. ಇಲ್ಲಾದರೂ ಸ್ವಲ್ಪ ಮರ್ತಂಗಿರ್ತಾರೆ ಅಂತಂದರೆ ಅವಾಗೂ ಅಲ್ಲಿ ಅಮ್ಮ ಅವ್ರ ಊರಲ್ಲಿ ಸಮೇತ ನಾನು ಅಮ್ಮನ ಬಿಟ್ಟಿಲ್ಲ, ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟೆ. ನನಗೆ ಗೊತ್ತು ಈ ಥರ ಆಗುತ್ತೆ ಅಂತ. ಆದರೂ ಇಲ್ಲೂ ಅಳ್ತಿದ್ರು ಪಾಪ ಅವ್ರ ಅಮ್ಮನ ನೆನೆಸ್ಕೊಂಡು. ಇನ್ನು ಸರಿ ಸಮಾಧಾನ ಮಾಡಿ ಇನ್ನು ಮೇಲೆ ಕರ್ಕೊಂಡ್ಬಂದೆ. ಅಮ್ಮಂದ್ರೆ ಎಮೋಷನ್ಸ್ ಗೊತ್ತಿರೋದೇ ಅಲ್ವಾ. ಇಲ್ಲಿ ಬಂದು ಮಳೆಗೆ ಫುಲ್ಲು ಮೋಡ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಒಂದೇ ಒಂದು ನಕ್ಷತ್ರ ಕಾಣ್ತಿದೆ. ಆ ನಕ್ಷತ್ರ ಬಗ್ಗೆ ಅಮ್ಮ ಒಂದು ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇವಾಗ ನಾವೇನಾದರೂ ಶ್ರೀಮಂತ ಮಾಡಿದ್ರೆ, ಪ್ರೆಗ್ನೆಂಟ್ ಲೇಡಿಗಳಿಗೆ ಶ್ರೀಮಂತ ಮಾಡ್ತಿರಲ್ವ, ಆವಾಗ ಈ ಚುಕ್ಕೆ ಎದುರಾದರೆ ಹೊಟ್ಟೆಗೆ ಎದುರು ಬರಬಾರ್ದಂತೆ. ಹೊಟ್ಟೆಗೆ ಆಪೋಸಿಟ್ಟಾಗಿ ಏನಾದರೂ ಇತ್ತು ಅಂತಂದರೆ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು, ಶ್ರೀಮಂತ ಮಾಡಿದ್ದ ಆದಮೇಲೆ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಲೈಟ್ ಹಾಕೋವರೆಗೂ ಇದ್ಬಿಟ್ಟು ಆಮೇಲೆ ಆ ಚುಕ್ಕೆ ಬೆನ್ನಿಗೆ ಬರೋ ಥರ ಕರ್ಕೊಂಡು ಹೋಗ್ತಾರಂತೆ. ಏನೇನೋ ಶಾಸ್ತ್ರಗಳು ಅಮ್ಮ ಏನೇನೋ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆ ಚುಕ್ಕೆ ಬಗ್ಗೆ. ಅದನ್ನೇ ಸ್ವಲ್ಪ ಝೂಮ್ ಮಾಡಿ ನೋಡ್ತಿದ್ದೆ. ಇದೆ ಅಲ್ಲೊಂದು ಚಿಕ್ಕ ಚುಕ್ಕೆ ಇದೆ. ಆ ಕಾಲದ್ದು ಶಾಸ್ತ್ರಗಳಿವೆಲ್ಲ ಇರುತ್ತೆ. ಬಟ್ ಇವಾಗೂ ನಾವು ಅದನ್ನೇ ಫಾಲೋ ಆಗ್ತಿದ್ದೀರಿ. ಅವರು ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ, ಇದೆಲ್ಲನೂ ಆಗೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಅವರೆಲ್ಲ ತಿಳ್ಕೊಂಡೇ ಹೇಳೋದು. ಅದಕ್ಕೆ ನಾನು ಪ್ರತಿಯೊಂದು ಅಷ್ಟೇ ಅಮ್ಮ ಹೇಳೋದನ್ನು ಫಾಲೋ ಹಾಕ್ಕೊಂಡು ಹೋಗ್ತೀನಿ. ಇನ್ನು ಮೇಲೆ ಬಂದ ತಕ್ಷಣ ಗೊತ್ತಿರೋದೇ ಅಲ್ವಾ, ಟೋನಿ ಬ್ರೂನೋ ಇಬ್ಬರೂ ಒಂದು ಸ್ವಲ್ಪ ವಾಕ್ ಮಾಡ್ತಿರ್ತಾರೆ. ಅದಕ್ಕೆ ಇನ್ನು ಅವ್ರನ್ನೂ ಮೇಲೆ ಬಿಟ್ಟಿದ್ದೀನಿ. ಮೇಯ್ನ್ ನಾನು ಕರ್ಕೊಂಬಂದು ಅಮ್ಮನ ಸ್ವಲ್ಪ ಮೈಂಡು ಡೈವರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೊಂದು ಚುಕ್ಕೆ ಇದೆ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದಿದ್ದಕ್ಕೆ ಇನ್ನು ಅಮ್ಮ ಅದ್ರ ಬಗ್ಗೆ ಸ್ಟೋರಿ ಹೇಳ್ಕೊಂಡು ಅವರ ಅಪ್ಪ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಮರ್ತಂಗಾಯಿತು. ಇಲ್ಲಿ ಬಂದು ಏನು ಅಂತಂದರೆ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಿದ್ದೆ. ಅಂದರೆ ಡೈರೆಕ್ಟ್ ವಾಯ್ಸಲ್ಲಿ ಈ ರೀತಿ ಹೇಳ್ತಿದ್ದೆ. ಇನ್ನು ವಾಯ್ಸ್ ಹಿಂದೆಗಡೆ ಬಂದು ಈ ಟಿ ವಿದು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಹಾಕಿತ್ತಾ, ಇನ್ನು ಅದೇ ಕೇಳಿಸ್ತಾ ಇತ್ತು ಅಂತ ಹೇಳಿ ನಾನು ಡೈರೆಕ್ಟ್ ವಾಯ್ಸ್ ಹಾಕ್ತೀರಾ ಈ ರೀತಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಈಗ ಬಂದರೆ ಇನ್ನು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಅಮ್ಮ ಬಂದು ಬೀನ್ಸ್ ಬಿಡಿಸ್ತಾಯಿದ್ರು. ಇದೇನಕ್ಕೆ ಅಂತಂದರೆ ಸಾರು ಮಾಡಿಬಿಡೋಣ, ಅಂದರೆ ಕಾಳು ಹಾಕಿಬಿಟ್ಟು ಬೀನ್ಸ್ ಜೊತೆಗೆ ಬಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡು. ಆಲ್ರೆಡಿ ನಾನು ಹೇಳ್ದಂಗಾದರೆ ಒಂದಿನ ಮುಂಚೆನೇ ಪ್ಲ್ಯಾನಿಂಗಲ್ಲಿ ಇರ್ತೀನಿ. ಸೊ ಅದರಿಂದ ಇನ್ನು ಮಾಡ್ಕೊಂಡು ಹೋಗ್ತಿದ್ದೆ. ಅಡುಗೆ ಆದಮೇಲೆ ಇನ್ನು ಅಮ್ಮನೂ ಊರಿಗೆ ಹೋಗ್ಬೇಕು ಅಂತಂದರು. ಸರಿ ಮಧ್ಯಾಹ್ನದ ಮೇಲಲ್ವಾ ಅಂತ ಹೇಳಿಬಿಟ್ಟು ನಾನು ಅಷ್ಟರೊಳಗಡೆ ಅಡುಗೆನೂ ಮುಗಿಸ್ಕೊಬೋದಲ್ಲ ಅಂತ ಹೇಳಿ ಬೇಗ ಮಾಡ್ಕೊತಿದ್ದೆ. ಅದಕ್ಕೂ ಮುಂಚೆ ನನ್ನ ಮಗ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡೋಣ, ಅದೊಂದು ಸ್ವಲ್ಪ ಪ್ಲಾಸ್ಟರ್ ಥರ ಹಾಕಿದ್ರು, ಕಾಟನ್ ಇಟ್ಬಿಟ್ಟು ಅದನ್ನು ರಿಮೂವ್ ಮಾಡಬೇಕಿತ್ತು. ಅವ್ನಿಗೇನೋ ಒಂದು ಸ್ವಲ್ಪ ಇರಿಟೇಷನ್ ಥರ ಆಗ್ತಿತ್ತಂತೆ. ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ರಿಮೂವ್ ಮಾಡಿಸ್ಬಿಡ್ಬೇಕು ಅಂತ ಹೇಳ್ತಿದ್ದೆ. ನಾನು ಅಡುಗೆ ಆದಮೇಲೆ ಹೋಗೋಣ ಅಂತಂದರೆ ಅವ್ನು ಕೇಳಲಿಲ್ಲ. ಇನ್ನು ಸರಿ ಕಾಳು ಇಟ್ಟಿದ್ದೆ, ರಾತ್ರಿ ನೆನೆ ಹಾಕಿದಿದ್ರೆ ಏನು ಅಂದರೆ ಬೆಳಗ್ಗೆಗೆ ನನಗೆ ನಾರ್ಮಲಾಗಿ ಒಂದು ವಿಸಿಲ್ಗೆ ಬೀನ್ಸ್ನ ಹಾಕಿ ಇಟ್ಟಿದ್ರೆ ನನಗೆ ಸಾಂಬಾರಿಗೆ ಅಂದರೆ ಬಸ್ಸಾರಿಗೆ ಕಾಳು ರೆಡಿ ಆಗಿರೋದು. ನೆನೆಸಿರಲಿಲ್ಲ, ಯಾವಾಗೂ ಹೀಗೆ ಮರೆತು ಹೋಗ್ತಿರ್ತೀನಿ. ಇನ್ನು ಅದಕ್ಕೆ ಈಗ ಹಾಗೆ ವಿಸಿಲ್ಗೆ ಒಂದು 2-3 ವಿಸಿಲ್ಗೆ ಇಟ್ಬಿಟ್ಟು ಹೋಗಿದ್ದೀನಿ. ಅಂದರೆ ಕಾಳು ಬೆಂದ್ಕೊಳ್ಳುತ್ತೆ ಮತ್ತು ಬೀನ್ಸ್ ಹಾಕಿ ಇಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಇಟ್ಟೆ. ಅದು 4 ವಿಸಿಲ್ಗೆ ಅರ್ಧ ಭಾಗ ಬಂದು ಬೆಂದಿದೆ, ಅರ್ಧ ಭಾಗ ಬಂದು ಸ್ವಲ್ಪ ಹಾಗೆ ಇದೆ. ಸರಿ ಬಿಸಿ ನೀರಲ್ಲಿದ್ದರೆ ಇದು ಹಾಗೆ ಇಟ್ಕೊಳ್ಳುತ್ತೆ. ಇನ್ನು ಸಪ್ರೇಟ್ ಕುಕ್ಕರಲ್ಲಿ ನಾವು ಬೀನ್ಸ್ನ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಹಾಕಿಬಿಟ್ಟು ಒಂದು ವಿಸಿಲ್ಗೆ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಇದನ್ನು ಕೂಗಿಸಿದ್ದೆ. ಇದನ್ನು ತೆಗೆದು ನೋಡಿಬಿಟ್ಟು ಹಾಗೆ ಇಟ್ಬಿಟ್ಟು ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಬಿಟ್ಟು ಇನ್ನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ. ನನ್ನ
ಮಗ ಈ ಕಾಲು ನೋವು ಇರೋದ್ರಿಂದ ಏನು ಅಂದರೆ ಒಂದು ಕ್ಲಾತ್ಸ್ ಅಂದರೆ ಡ್ರೆಸ್ಸಸ್ ಎಲ್ಲನೂ ಮೇಲೇ ಇರುತ್ತೆ. ಇನ್ನು ಅದನ್ನು ತೊಗೊಂಬರೋದಕ್ಕೆ ಹೇಳ್ದೆ. ಅಂತಂದರೆ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ, ಇನ್ನು ಬೇಡ ಹಾಸ್ಪಿಟ್ಲಿಗೆ ಅಂತ ಹೇಳಿ ಬೇರೆ ಟಿ ಶರ್ಟ್ನ ತೊಗೊಂಬರೋದಕ್ಕೆ ಹೇಳ್ದೆ. ಇನ್ನು ನಾನೇ ಮೇಲೆ ಹೋಗಬೇಕು. ಮಲಗಿ ಕೆಳಗಡೆ ಎದ್ದು ಬಂದಿದ್ದಾನೆ ಅಂತಂದರೆ ಇನ್ನು ನಾನೇ ಹೋಗಿ ಎತ್ಕೊಂಬರ್ಬೇಕು. ಸರಿ ಹೋಗಬೇಕಾದ್ರೆ ಇದು ಸ್ಟೇರ್ ಕೇಸ್ ಹತ್ರ ಇದ್ದು ನೋಡಿದೆ. ಮತ್ತು ಇದಕ್ಕೆ ನೀರು ಹಾಕ್ಬಿಡೋಣ, ಈಗ ನೋಡಿದ ತಕ್ಷಣ ಹಾಕಿದ್ದೀನಿ ಅಂದರೆ ಹೋಯ್ತು, ಇಲ್ಲಾಂದರೆ ಮತ್ತೆ ಮರ್ತೋಗ್ಬಿಡ್ತೀನಿ ಈ ಕಾರ್ನರ್ ಆ ಕಾರ್ನರ್ ಇರೋದ್ರಿಂದ ಅಂತ ಹೇಳಿಬಿಟ್ಟು ನಾನು ಇನ್ನು ಅದಕ್ಕೂ ನೀರನ್ನ ಹಾಕ್ತಿದ್ದೆ. ಅದೇ ಅಮ್ಮ ಹತ್ರ ಕೇಳ್ತಿದ್ದೆ ಯಾಕಿದು ಸರಿಯಾಗಿ ಗ್ರೋತ್ ಆಗ್ತಿಲ್ಲ ಅಂತ ಹೇಳಿ. ಹಾಗೆ ನಾನು ನೀರಲ್ಲಿ ಹಾಕಿ ಇಟ್ಟಿರೋದನ್ನ ಅಂದರೆ ಒಂದು ಗ್ಲಾಸಲ್ಲಿ ನೀರಲ್ಲಿ ಹಾಕಿ ಇಟ್ಟಿರ್ತೀನಲ್ವ, ಅದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಬಟ್ ಇದು ಮಣ್ಣಲ್ಲಿ ಹಾಕಿ ಇಟ್ಟರೂ ಗ್ರೋತ್ ಆಗಿಲ್ಲ. ಮೇ ಬಿ ಇದಕ್ಕೆ ಸೂರ್ಯನದು ಕಿರಣಗಳೇನಾದರೂ ಬೀಳಬೇಕಿತ್ತ ಅಂತ ಕೇಳ್ತಿದ್ರೆ ಅಮ್ಮ ಇದು ಮನಿ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಸರಿ ನೀರು ಹಾಕಿಬಿಟ್ಟು ಇಲ್ಲಿ ಬಂದೆ. ಯೂಶ್ವಲಾಗಿ ಒಂದು ಸ್ವಲ್ಪ ಡ್ರೆಸ್ಸಸ್ನೆಲ್ಲ ಕೆಳಗಡೆನೇ ಇಟ್ಟಿರ್ತೀನಿ, ಬಟ್ ಇವತ್ತು ಎಲ್ಲ ಅಮ್ಮ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ತೊಗೊಂಬಂದು ಇಟ್ಬಿಟ್ಟಿದ್ರ. ಅದಕ್ಕೆ ಇನ್ನು ಒಂದು ಟೀ ಶರ್ಟು ಪ್ಯಾಂಟು ಇರಲಿಲ್ಲ. ಇನ್ನು ಸರಿ ಒಂದು ಸ್ಟೆಪ್ಸ್ ಹತ್ತೋದಕ್ಕೆ ಸ್ವಲ್ಪ ಹಿಂಸೆ, ಅದಕ್ಕೆ ನಾನೇ ತೊಗೊಂಬಂದು ಕೊಟ್ಬಿಡೋಣ ಅಂತ ಹೇಳಿ ಮೇಲೆ ಬಂದು ಇನ್ನು ಅವನಿಗೆ ತೊಗೊಂಬಂದು ಕೊಡ್ತಿದ್ದೆ. ಒಂದೊಂದು ಡ್ರೆಸ್ಸು ನಾವು ಕೊಟ್ಟರೆ ಮಕ್ಕಳು ಇಷ್ಟಪಡೋದಿಲ್ಲ, ಇದು ಬೇಡ ಇನ್ನೊಂದು ಅಂತ ಹೇಳ್ತಿರ್ತಾರೆ. ಚಿಕ್ಕ ಮಕ್ಕಳಲ್ಲಾದರೆ ನಾವು ಹಾಕಿದ್ದನ್ನು ಹಾಕ್ಸ್ಕೊತಿದ್ರು, ಬಟ್ ಈಗ ದೊಡ್ಡವ್ರು ಹಾಕಿದಾರಲ್ವ ಅವ್ರ ಸ್ಟೈಲೇ ಒಂಥರ ಇರುತ್ತೆ ಅಂತ ಹೇಳಿ ಇನ್ನು ಯಾವ್ದು ಬೇಕೋ ಯಾವ್ದು ಬೇಡ ಅಂತನೋ ಅಂತ ಹೇಳಿ ತೊಗೊಂಡೋಗಿ ತೋರಿಸಿದ್ರೆ ಅದೇ ಇರಲಿ ಅಂತಂದ. ಇನ್ನು ಓಕೆ ಅಂತ ಹೇಳಿ ನಾನು ಅದನ್ನು ಕೊಟ್ಬಿಟ್ಟು ಅಮ್ಮಗೆ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಿದ್ದೀರಿ. ಇದು ಬಂದು ಅಮ್ಮಗೆ ಕಾಲು ಚೈನು ತೊಗೊಂಬರೋದಿತ್ತು ಅಂತ ಹೇಳಿ ಇನ್ನು ಅದನ್ನು ಹೋಗಿ ತೊಗೊಂಬಂದುಬಿಟ್ರಿ. ಏನು ಇದಕ್ಕೇನು ಅಮೌಂಟ್ ಅಷ್ಟೊಂದು ಆಗಿಲ್ಲ, 1008 ಏನೋ ಕೊಟ್ರಿ, 1800 ಕೊಟ್ರಿ ಅಷ್ಟೇ. ಯಾಕಂದರೆ ಅಮ್ಮದು ಆಲ್ರೆಡಿ ಕಾಲು ಚೈನು ಮತ್ತು ಇನ್ನೂ ಸ್ವಲ್ಪ ಈ ನನ್ನ ಮಗದು ಉಡ್ದಾರ ಇನ್ನು ಏನೇನೋ ಇತ್ತು, ಒಂದು ಚಿಕ್ಕ ಪುಟ್ಟವೆಲ್ಲ ಇತ್ತು. ಅದನ್ನೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ 1800 1900 ಏನೋ ಕೊಟ್ರಿ ಅಷ್ಟೇ, ಜಾಸ್ತಿನೂ ಆಗಿಲ್ಲ. ಬಟ್ ಈಗಿರೋ ಬೆಳ್ಳಿ ರೇಟು ಗೋಲ್ಡ್ ರೇಟ್ಗಂತೂ ಆ ಶಾಪ್ ಕಡೆನೇ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಭಯನೂ ಆಗುತ್ತೆ. ಯಾಕಂದರೆ ಬೆಳ್ಳಿ ಬಂದು 150 ಹೇಳಿದ್ರು ಗ್ರಾಮು, ಇದು ಬಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಮ್ಮಗೆ. ಅಂತಂದರೆ 150 ಗ್ರಾಮು ಏನೋ ಇದೆ, ಇದಕ್ಕೆ ಜಾಸ್ತಿ ಆಯಿತು. ಹೇಗೋ ಹಳೇದೆಲ್ಲ ಇದ್ದಿದ್ದ ಕಾರಣಕ್ಕಾಗಿ ನಮ್ಗೆ ಅಷ್ಟೊಂದು ಅಮೌಂಟ್ ಕೈಯಿಂದ ಬೀಳಲಿಲ್ಲ. ಅಷ್ಟೇ ಅಲ್ವಾ, ಸ್ವಲ್ಪ ಅಮೌಂಟೇ ಅಂತ ಹೇಳಿ ನಾ ಕೊಟ್ಬಿಟ್ಟು ಬಂದೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಬೆಳ್ಳಿ ಗೋಲ್ಡ್ ಮಾತ್ರ ಇವಾಗ ಮಾತ್ರ ತೆಗಿಯೋದಕ್ಕೆ ಹೋಗಬಾರ್ದು. ಆ ರೇಟ್ಗಳಿಗೆ ಜಾಸ್ತಿ ಅಂದರೆ IBP ಇರೋರಿಗೆ ಹಾರ್ಟ್ ಅಟ್ಯಾಕ್ ಬಂದುಬಿಡುತ್ತೆ, ಲೋ BP ಇರೋರಿಗೆ ತಲೆ ಸುದ್ದು ಬಿದ್ದೋಗ್ತಾರೆ ಅಂತ ಅನಿಸುತ್ತೆ. ನನಗೆ ಹಂಗೆ ಅನಿಸುತ್ತೆ. ಅಷ್ಟೊಂದು ಶಾಕ್ ಆಗುತ್ತೆ ಅಲ್ಲೋಗಿ ಗ್ರಾಮ್ ರೇಟ್ಗಳು ಕೇಳಿದ ತಕ್ಷಣವೇ. ಇನ್ನು ಕಾಲ್ಗೆ ಬೇಕು, ತುಂಬ ದಿವಸಗಳಿಂದ ಅಮ್ಮಗಿರಲಿಲ್ಲ ಅಂತ ಹೇಳಿ ನಾನೇ ಕೊಡಿಸ್ಬಿಟ್ಟೆ, ಬಲವಂತಿಕೆ ನಡಿ ತಗೊಳ್ಳುವಂತೆ ಅಂತ ಹೇಳಿಬಿಟ್ಟು ಇನ್ನು ಹಳೇದೆಲ್ಲ ಹಾಕಿ ಅಮ್ಮಗೆ ಕೊಡಿಸಿದ್ದಾಯಿತು. ಬಟ್ ಟೈಮ್ ಆಗೋಗ್ಬಿಡ್ತು. ನಮ್ಮ ಅತ್ತಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಂದ್ರು. ಇನ್ನು ಅನಿಕಾ ಸ್ಕೂಲಿಂದ ಬಂದುಬಿಡ್ತಾಳ. ಇನ್ನು ಅಷ್ಟರೊಳಗಡೆ ಅಮ್ಮ ಹೋಗಬೇಕು ಅಂತ ಹೇಳಿ ಅಡುಗೆ ಆಗೋದಕ್ಕೆ ಮುಂಚೆನೇ ಅಮ್ಮ ಹೊರಟರು. ಅಮ್ಮನ ಕಳಿಸ್ಬಿಟ್ಟು ಇವಾಗ ಅಡುಗೆ ಮಾಡ್ತಿದ್ದೀನಿ. ಅರ್ಧ ಅಮ್ಮಗೋಸ್ಕರನೇ ಬಸ್ಸಾರು ಮಾಡ್ತಿರೋದಿಲ್ಲ ಅಂದರೆ ಏನೋ ಒಂದು ಬೇಳೆ ಸಾರು ಮಾಡ್ತಿದ್ದೆ. ನೆನ್ನೆ ಎಲ್ಲನೂ ಈ ಮಟನ್ ಸಾರು, ಚಿಕನ್ ಸಾರು ಇವೆಲ್ಲ ಇತ್ತು, ಮಸಾಲೆ ಜಾಸ್ತಿ ಆಗೋಗಿತ್ತು. ಇನ್ನು ಇವತ್ತು ಬರೀ ಬೇಳೆ ಸಾರು ಮಾಡಿದ್ರು ನಡೆದಿರೋದು. ಆದರೆ ಅಮ್ಮಗೆ ಪಲ್ಯ ಇರಲಿ, ಚೆನ್ನಾಗಿ ತಿಂತಾರೆ ಅಮ್ಮ ಅಂದರೆ ಪಲ್ಯ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನಾನು ಮಾಡಿದ್ರೆ ಅಮ್ಮ ಲಾಸ್ಟ್ಗೂ ಅಡುಗೆ ಆಗೋವರೆಗೂ ಇರಲಿಲ್ಲ. ಇನ್ನು ಹೋದರು. ಅಮ್ಮನ ಕಳಿಸ್ಕೊಟ್ಬಿಟ್ಟು ನಂದು ಬೇರೆ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು, ಹಾಸ್ಪಿಟ್ಲಿಂದ ಬರೋದ್ರ ಒಳಗಡೆ ಲೇಟ್ ಆಯಿತಾ. ಫಸ್ಟೇ ಮಾಡಿ ಇಟ್ಬಿಟ್ಟು ಹೋಗಿದ್ದಿದ್ರೆ ಸ್ವಲ್ಪ ಅಮ್ಮ ತಿನ್ಕೊಂಡು ಹೋಗಿರೋರೇನೋ. ಇನ್ನು ನನ್ನ ಮಗ ಅದು ಫಸ್ಟು ರಿಮೂವ್ ಮಾಡಿಬಿಡ್ಬೇಕು, ಇರಿಟೇಷನ್ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂತಿದ್ನ. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಆಯಿತು. ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಇನ್ನು ಅಮ್ಮ ಊಟನೇ ಮಾಡಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಕೊಂಡ್ರು. ನಾನು 3 ಗಂಟೆ ಮೇಲೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಅನಿಕಾ ಬರೋದು 4:15. ಅಷ್ಟೊತ್ತಿಗೆ ಹೋಗಿ ಅಲ್ಲಿ ತಲುಪೋದಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅಮ್ಮ ಇಲ್ಲ 3 ಗಂಟೆ ಅಂತಂದರೆ ತುಂಬ ಲೇಟಾಗಿ ಹೋಗುತ್ತೆ, 4:15 ಅಷ್ಟೊತ್ತಿಗೆ ಹೋಗೋದಕ್ಕಾಗೋದಿಲ್ಲ. ಇನ್ನು ಅಲ್ಲಿ ಹೋಗಿ ಅನಿಕನ್ ಬೇರೆ ಸ್ಕೂಲ್ ಹತ್ರದಿಂದ ಕರ್ಕೊಂಬರ್ಬೇಕು. ಅದಕ್ಕೆ ಬೇಗ ರೆಡಿ ಆಗೋದ್ರು. ಇನ್ನು ಅಮ್ಮನ ಕಳಿಸ್ಕೊಟ್ಬಿಟ್ಟು ನಾನು ಹೀಗೆ ಬಂದು ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊತಿದ್ದೆ. ಬಸ್ಸಾರು ಅಂತಂದರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಅನ್ನನೂ ಓಕೆ, ಬಟ್ ಮುದ್ದೆ ಅಷ್ಟು ಬರೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸರಿ ಮುದ್ದೆನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ ಅನ್ನ ಇರಲಿಲ್ಲ. ಅನ್ನ ಇದ್ದಿದ್ರೆ ರಾತ್ರಿ ಅನ್ನನೋ ಇಲ್ಲ ಬೆಳಗ್ಗೆ ಅನ್ನ ಏನಾದರೂ ಉಳ್ತಿದ್ರೆ ಅದನ್ನೇ ನಾನು ತೊಳೆದುಬಿಟ್ಟು ನೀಟಾಗಿ ಇಟ್ಬಿಡ್ತಿದ್ದೆ, ಮುದ್ದೆಗೆ ಬೇಗ ಆಗೋಗೋದು. ಈಗ ಬಂದು ಅಕ್ಕಿನೇ ತೊಳೆದ್ಬಿಟ್ಟು ಒಂದು ಗ್ಲಾಸಷ್ಟು ಇಟ್ಟಿದ್ದೀನಿ. ಇದು ಸ್ವಲ್ಪ ನಿಧಾನ ಟೈಮ್ ತೊಗೊಳುತ್ತೆ. ಇನ್ನು ಸರಿ ಅದು ಬೇಯಲಿ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಇಲ್ಲಿ ಟೋನಿನ ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ ಅವನು ಈ ಚೇರ್ ಕೆಳಗಡೆ ಇಲ್ಲಾಂದರೆ ಈ ಥರ ಡ್ರೈ ಪ್ಯಾಡ್ ಇದ್ದರೆ ಅದ್ರ ಕೆಳಗಡೆ ಮಲಗೋದಕ್ಕೆ ಇಷ್ಟ ಅವನಿಗೆ. ಯಾಕೆ ಅಂದರೆ ಅದು ಅವ್ನ ಮನೆ ಥರ ಫೀಲ್ ಆಗ್ತಾನೋ ಏನೋ ಗೊತ್ತಿಲ್ಲ, ಆ ರೀತಿಯೇ ಮಲಗ್ತಿರ್ತಾನೆ. ಇನ್ನು ನಮ್ಮ ಬ್ರೂನೋ ಅಂತೀರಾ, ಅವ್ನಿಗೆ ಕೆಳಗಡೆಗೆ ಪಿಲ್ಲೋನೋ ಇಲ್ಲ ಬೆಡ್ಡೋ ಈ ಥರ ಡೈನಿಂಗ್ ಟೇಬಲ್ಲೋ ಇರಬೇಕು.
ಇನ್ನು ಮಲ್ಕೊಂಡಿದ್ರು ಮಕ್ಕಳನ್ನ ಅದೇ ತೋರಿಸ್ತಿದ್ದೆ. ಮತ್ತು ಮೇಲೆ ಬಂದೆ ಬಟ್ಟೆ ತೊಗೊಂಬಂದ್ಬಿಡೋಣ ಅಂತ. ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಿದ್ದೆಲ್ಲ ಅಮ್ಮನೇ ಒಣಗಾಕಿದ್ರು, ನಾನೇನು ಒಣಗಾಕಿರಲಿಲ್ಲ. ಅಡುಗೆ ಮನೆಯದೆಲ್ಲ ಕೆಲಸ ಮಾಡ್ಕೊಂಡಿದ್ದು ಹೋಗ್ಬಿಟ್ಟಿದ್ದೆ. ಇನ್ನು ಮಳೆ ಬರೋ ಥರ ಇದೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ಬಿಡೋಣ ಅಂತ ಮೇಲೆ ಬಂದರೆ ಮಲಗಿರೋರು ಇಬ್ಬರು ಎದ್ದು ನನ್ನ ಹಿಂದೆನೇ ಬಂದಿದ್ದಾರೆ, ಟೋನಿಬ್ರು. ಬೇಗ ಬೇಗ ಬಟ್ಟೆ ತೆಗಿತಾ ಇದ್ದೆ. ಗಾಳಿನೂ ಅಷ್ಟೇ ನೋಡಿ ಜಾಸ್ತಿ ಬರ್ತಿದೆ. ಮಳೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಆದರೆ ಗಾಳಿ ಮಾತ್ರ ವಿಪರೀತ ಇದೆ. ಅದಕ್ಕೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಎತ್ಕೊಂಡೋಗಿ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟೆ ತೆಗಿತಾ ಇದ್ದೀನಿ. ಎಲ್ಲ ನೀಟಾಗಿ ಒಣಕೊಂಬಿಟ್ಟಿತ್ತು. ವಾಷಿಂಗ್ ಮಿಷಿನಲ್ಲಿ ಬೇರೆ ಹಾಕಿದ್ನಲ್ವ, ಆಲ್ಮೋಸ್ಟ್ ಅದರಲ್ಲಿ ಡ್ರೈ ಆಗಿರೋದ್ರಿಂದ ನೀಟಾಗೆಲ್ಲ ಗಾಳಿ ಬೇರೆ ಜಾಸ್ತಿ ಇದ್ದಿದ್ದಕ್ಕೆ ಕ್ಲೀನಾಗಿ ಒಣಕೊಂಡಿತ್ತು. ಇನ್ನು ಅದನ್ನು ತೊಗೊಂಡೋಗಿ ಮಡಚಿ ಎತ್ತಿಟ್ಬಿಟ್ಟಿದ್ದೀನಿ ಅಂತಂದರೆ ಬಟ್ಟೆಗಳ ಕೆಲಸ ಮುಗಿಯುತ್ತಾ. ಹಾಗೆ ಇಟ್ಟಿದ್ದೀನಿ ಅಂತಂದರೆ ನಾಳೆಗೂ ಜಾಸ್ತಿ ಆಗೋಗುತ್ತೆ. ಅದು ನೋಡಿದ್ರೇ ಬೈಕ್ಕೆ ಮಡ್ಚೋದಕ್ಕೆ ಹೋಗೋದಿಲ್ಲ. ಇನ್ನು ಕ್ಲಿಪ್ಸ್ ಎಲ್ಲ ಇತ್ತು, ಈ ಉಯ್ಯಾಲೆ ಮೇಲೇ ಹಾಕಿ ಇಟ್ಬಿಟ್ಟಿದ್ರು ಅಮ್ಮ. ಒಂದು ಸ್ವಲ್ಪ ನಾನು ಅಲ್ಲೇ ಹಾಕಿದ್ದೆ. ಅಲ್ಲಿ ಆ ಬೌಲಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಹತ್ರ ಇರುತ್ತೆ. ಜೋರಿಗೆ ಗಾಳಿ ಬಂತು ಅಂತಂದರೆ ಮತ್ತು ಬಾಲ್ಕನಿಯಲ್ಲಿ ಬಿದ್ದೋಗಿ ನೀರು ಹೋಗುತ್ತಲ್ವ ಪೈಪಲ್ಲಿ, ಅದರಲ್ಲೇನಾದರೂ ಹೋಗಿಬಿಟ್ಟು ಬ್ಲಾಕ್ ಆಗೋಗುತ್ತೆ ಅಂತ ಹೇಳಿ ಇನ್ನು ಆ ಪೈಪನ್ನು ತೆಗೆದಿಡಬೇಕು. ಅದನ್ನೇ ಹೇಳ್ತಿದ್ದೆ, ಜೋರಾಗಿ ಗಾಳಿ ಬರೋದ್ರಿಂದ ಏನು ಅಂದರೆ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ಡೈರೆಕ್ಟ್ ವಾಯ್ಸ್ನ ಕೊಡ್ತಾಯಿದ್ದೆ. ಇನ್ನು ಮೇಲೆ ಹೋಗಿದ್ದಾರೆ ಅಂದರೆ ಟೋನಿಬ್ರು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ನಾನು ಇಲ್ಲಿ ಕಾಯ್ಕೊಂಡಿರಬೇಕು, ಗೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಇಲ್ಲ ಕೆಳಗಡೆ ಹೋಗಿದ್ದೀನಿ ಅಂತಂದರೆ ಮತ್ತೆ ಮೇಲೆ ಯಾವಾಗ ಬರ್ತೀನೋ ಏನೋ ಅನ್ನೋ ಥರ ಇರುತ್ತೆ. ಈ ಕೋತಿಗಳು ಬೇರೆ ಇರುತ್ತಲ್ವ, ಅವು ಬೇರೆ ಬರ್ತಿರುತ್ತೆ. ಜಾಸ್ತಿ ಇಲ್ಲ, ಯಾವಾಗೋ ಒಂದೊಂದ್ಸಲಿ ಬಂದುಬಿಡುತ್ತೇನೋ ಅನ್ನೋ ಇದಕ್ಕೆ ಗೇಟ್ ಇಡ್ಸಿರೋದು. ಅದಕ್ಕೆ ಕಾಯ್ಕೊಂಡಿದ್ದು. ಇನ್ನು ಅವರಿಬ್ಬರು ಬಂದ ಮೇಲೆ ಏನೋ ಗೇಟ್ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ನಿಂತಿದ್ದೆ. ಇನ್ನು ಬಟ್ಟೆಗಳು ತೊಗೊಬಂದು ಇಲ್ಲಿ ದಿವಾನ ಮೇಲೆ ಹಾಕ್ಬಿಟ್ಟಿದ್ದೀನಿ. ಇದ್ದಿದ್ದ ಬಟ್ಟೆಗಳೆಲ್ಲ ಅಮ್ಮ ಕ್ಲೀನಾಗಿ ಮಡಚಿಬಿಟ್ಟು ದಿವಾನ ಮೇಲೆ ಒಂದು ಬಟ್ಟೆ ಇಲ್ದಿರ ಇಟ್ಟಿದ್ದಾರೆ. ಇವಾಗ ಮತ್ತೆ ನನ್ನ ಕೆಲಸ ಇದು, ಇನ್ನು ನಾನು ಮಾಡ್ಕೊಬೇಕು. ನಾನು ಬಂದ ತಕ್ಷಣ ನನ್ನಿಂದ ನೋಡಿ ಒಂದು ಸ್ವಲ್ಪ ಹೊತ್ತು ಮೇಲೆ ಇದ್ಬಿಟ್ಟು ಇನ್ನು ಇವ್ರು ಬಂದಿದ್ದಾರೆ. ಈ ಕೆಲಸಗಳಿದೆ, ಬ್ಯಾಲೆನ್ಸ್ ಕೆಲಸಗಳು ಇನ್ನು ಇವೆಲ್ಲ ಮಾಡ್ಕೊಬೇಕು. ನಡೀರಿನ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ಊಟಕ್ಕೆ ಕೆಪ್ಸಿದ್ದೆ, ತಿಂದ್ಬಿಟ್ಟು ಮೇಲೆ ವಾಕಿಂಗ್ ಹೋಗೋದು ಮಕ್ಕಳು. ನಡೀರಿಲ್ಲ ಇದೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅನ್ನನೂ ಆಗ ಹೆಚ್ಚು ಲೆಂತ್ ಇಷ್ಟ. ಆದರೆ ಟೇಸ್ಟ್ ಅಲ್ಲಿ ಚೆನ್ನಾಗಿರುತ್ತಲ್ಲ. ಹೀಟ್ ಜಾಸ್ತಿ. ಮನೆಯಲ್ಲಿ ಪಕೋಡ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ಟೀ ಇಲ್ಲ ಇವಾಗ ನನಗೆ. ಮತ್ತು ಗೋಬಿ ತರಿಸಿದ್ದೆ. ನನಗಾದರೆ ಸಾಕು, ನನಗಾದರೆ ಯಾಕೋ ತಿನ್ಬೇಕಂತ ಅನಿಸ್ತಿಲ್ಲ, ಅದಕ್ಕೆ ಸಾಕು. ಇನ್ನು ಪಕೋಡನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಸ್ವಲ್ಪ ಎತ್ಕೊಂಡು ಮಕ್ಳಿಗೆ ಇಷ್ಟ ಅಂತ ಕೊಟ್ಬಿಟ್ಟೆ. ಇನ್ನು ಚಪಾತಿಗೆ ಹಿಟ್ಟು ಕಲಿಸ್ಬೇಕು. ಪಲ್ಯ ಇದೆ ಅಲ್ವಾ, ಪಲ್ಯ ಇದೆ. ಇನ್ನು ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ. ಸಾರಿದೆ, ಸಾರಿಗೆ ಅಂತ ವೈಟ್ ರೈಸು ಸ್ವಲ್ಪ ಮಾಡಿದ್ದೀನಿ. ಈಗ ನೈಟ್ ಡಿನ್ನರ್ಗೆ ಇನ್ನು ಚಪಾತಿ ಹಿಟ್ಟು ಕಲಸಿ ಇನ್ನು ಮಾಡಬೇಕು. ಇದು ಬಂದು ಸಾಯಂಕಾಲ. ಇನ್ನು ಮಳೆನೂ ಅಷ್ಟೇ ಜೋರಿಗೆ ಬಂದಿತ್ತು 5 ಗಂಟೆ ಮೇಲೆ. ಈಗಂತೂ ಚಪಾತಿ ಮಾಡೋಣ ಅಂತ ಹೇಳಿ ಬಂದೆ. ಇನ್ನು ಮಕ್ಕಳು ಚಪಾತಿನೇ ಬೇಕು ಅಂತಂದರು. ಸರಿ ಪಲ್ಯ ಇದೆ ಅಲ್ವಾ, ಇನ್ನು ಅದಕ್ಕೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ. ಗಾಳಿ ಅಂತೂ ಎಷ್ಟು ತಣ್ಣಗೆ ಬರ್ತಿದೆ ಅಂತಂದರೆ ಎ ಸಿಯಲ್ಲೂ ಇಷ್ಟು ಚೆನ್ನಾಗಿ ಬರಲ್ವೇನೋ ಅಂತ ಅನಿಸುತ್ತೆ. ಅಷ್ಟು ತಣ್ಣಗೆ ಗಾಳಿ ಬರ್ತಿತ್ತು. ಇನ್ನು ಗಾಳಿಗೆ ಒಂದು ಸ್ವಲ್ಪ ಬೇಗ ಮಾಡಿ ಮುಗಿಸೋಣ. ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಿದೆ. ಆ UPS ಅಲ್ಲಿ ಚಾರ್ಜಿಂಗ್ ಆಯಿತು ಅಂತಂದರೆ ಇನ್ನು ಕರೆಂಟು ಆಫ್ ಆಗೋಗ್ಬಿಡುತ್ತೆ. ಕತ್ಲು ಮನೆಯಲ್ಲಿ ಇರಬೇಕು. ಆ UPS ಬಾಕ್ಸ್ನ ಒಂದ್ಸಲಿ ಚೆಕ್ ಮಾಡಿಸ್ಬೇಕು ಅಂತ ಅನ್ಕೊತಾನೇ ಇದ್ದೀನಿ. ಇನ್ನು ಆ ಕೆಲಸಕ್ಕೆ ಕೈ ಮುಟ್ಟಲಿಲ್ಲ. ಮುಟ್ಟಿದ್ದೀರಿ ಅಂತಂದರೆ 100ಗಳಲ್ಲಿ ಹೋಗೋದಿಲ್ಲ, 1000ಗಳಲ್ಲಿ ಹೋಗುತ್ತೆ ಕೆಲಸಗಳು. ಅದಕ್ಕೆ ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಓಡೋದ್ರಲ್ಲಿ ಓಡಿಸೋಣ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇನ್ನು ಟೋನಿಬ್ರು ಅಂತೂ ತಣ್ಣಗೆ ಫ್ಯಾನ್ ಹಾಕಿದ್ದೀನಿ. ಅದಕ್ಕೆ ತಣ್ಣಗೆ ಮಲಗಿದ್ರು. ಕರೆಂಟ್ ಹೋಗಿನೂ ತುಂಬ ಹೊತ್ತಾಯಿತು. ಚಪಾತಿ ಎಲ್ಲ ತಿಳ್ಕೊಳ್ಳೋದ್ರೊಳಗಡೆ ಹೋಗಿ ಆಲ್ಮೋಸ್ಟ್ 1 ಅವರ್ ಮೇಲೇ ಆಯಿತು. ಕುತ್ಕೊಂಡು ಇದ್ಬಿಟ್ಟಿದೆ. ತಿನ್ನೋ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಲಾಸ್ಟ್ಗೂ ಕರೆಂಟ್ ಬರಲೇ ಇಲ್ಲ. UPS ಅಲ್ಲೂ ಚಾರ್ಜಿಂಗ್ ಖಾಲಿಯಾಗಿತ್ತು. ಇನ್ನು ದೀಪ ಇಟ್ಕೊಂಡು ನಾನು ಈ ರೀತಿ ಚಪಾತಿನ ಮಾಡ್ಕೊಂಡ್ಬಿಡ್ತಿದ್ದೆ. ಕ್ಯಾಂಡ್ಲು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ, 1 2 ಇದೆ. ಅರ್ಜೆಂಟಿಗೆ ಅದು ಸಿಗೋದಿಲ್ಲ ಅಲ್ವಾ, ಅದಕ್ಕೆ ಈ ರೀತಿ ದೀಪನ ಇಟ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಒಂದು ಸ್ವಲ್ಪ ಕರೆಂಟ್ ಬಂದರೆ ಚಾರ್ಜಿಂಗ್ 1 ಅವರ್ ಚಾರ್ಜಿಂಗ್ ಆದರೂ ಸಾಕು ನನಗೆ. ಒಂದು ಹಾಫ್ ಡೇವರೆಗೂ ಬರ್ತಿರುತ್ತೆ UPS ಅಲ್ಲಿ. ಇನ್ನು ಚಪಾತಿ ಎಲ್ರಿಗೂ 2 ಎಡೆ, ಅದಕ್ಕೆ 2 ಎಡೆ ತಿಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಸ್ಮೂತಾಗಿ ಫೋಲ್ಡ್ ಮಾಡಿ ತಿಡ್ಕೊಂಡಿದ್ದೀನಿ ಅಂತಂದರೆ ತಿನ್ನಬೇಕಾದ್ರೆ ಸಾಫ್ಟಾಗಿ ಇರುತ್ತೆ. ಇನ್ನೊಂದು ತುತ್ತು ಜಾಸ್ತಿನೇ ತಿನ್ಬೋದು. ನಾವು ಎಣ್ಣೆ ಹಾಕಿದಿರಾ ಇಲ್ಲ ಫೋಲ್ಡ್ ಮಾಡ್ದಿರಾ ತಿಡ್ಕೊಂಡಿದ್ದೀರಿ ಅಂತಂದರೆ ಏನೋ ರೊಟ್ಟಿಗಳ ಥರ ಬಂದುಬಿಟ್ಟಿರುತ್ತೆ, ಗಂಟ್ಲಲ್ಲೂ ಇಳಿಯೋದಿಲ್ಲ ಆ ಟೈಮಲ್ಲಿ.
ಇನ್ನು ಚಪಾತಿ ಮಾಡಿದ್ದು ಆಯಿತು. ನನಗೆ ನನ್ನ ಮಗಳಿಗೆ ಹಾಕ್ಕೊಂಡಿದ್ದೀರಿ. ನನ್ನ ಮಗ ಎಲ್ಲೋ ಹೋಗಿ ಸಂಜೆ ಬಂದಿದ್ದ, ಬಂದ ತಕ್ಷಣ ತಿನ್ನ, ಇನ್ನು ಅವ್ನು ಬೇಡ ಅಂತ ಊಟ ಮಾಡಿಬಿಟ್ಟು ಟೋನಿ ಬ್ರೂನನ್ನು ಒಂದು ಸ್ವಲ್ಪ ಮೇಲಕ್ಕೆ ಕರ್ಕೊಂಡ್ಬಂದಿದ್ದೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.